ಶಿವನನ್ನು ಒಲಿಸೋದಕ್ಕೆ ರಾವಣ ಎಷ್ಟೆಲ್ಲ ಕಷ್ಟಪಟ್ಟಿದ್ದ ಗೊತ್ತಾ. ಶಿವ ಕೊಟ್ಟಿರುವಂತಹ ವರವನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡು ಇಡೀ ಕೈಲಾಸ ಪರ್ವತವನ್ನು ಮೇಲ್ಕೆಳಗೆ ಮಾಡಿ ಶಿವನ ಸಿಟ್ಟಿಗೆ ತುತ್ತಾಗಿ ಆಮೇಲೆ ಕೊನೆಯದಾಗಿ ರಾವಣ ಪ್ರಾಯಶ್ಚಿತ ಅನುಭವಿಸುವಂತಹ ಸಂದರ್ಭ. ಶಿವ ನೀನೇ ನನಗೆ ಎಲ್ಲದು ಅಂತ ಹೇಳಿ ತಪಸ್ಸನ್ನು ಮಾಡ್ತಾನೆ. ತನ್ನ 10 ಶಿರದಲ್ಲಿ 10 ಶಿರವನ್ನು ಇನ್ನೇನು ರಾವಣ ಶಿವನಿಗೆ ಕೊಡಬೇಕು ಅಂಥದ್ರಲ್ಲಿ ಶಿವ ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತ ಕೇಳಿದಾಗ ಮುಂದೆ ಅದೊಂದು ಜ್ಯೋತಿರ್ಲಿಂಗಕ್ಕೆ ಕಾರಣವಾಗುತ್ತೆ ಗೊತ್ತಾ. ಇದು ಇವತ್ತಿನ ಭಕ್ತಿ ಸ್ಟುಡಿಯೋ ವಿಶೇಷ. ನಿಮ್ಮ ಜೊತೆಲಿ ನಾನು ಅರ್ಜುನಿಕಿತ. 12 ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ಈ ಕಥೆ ಏನಾಗಿತ್ತು ಅಂತ ಹೇಳಿದ್ರೆ, ರಾವಣ ಶಿವನ ಹತ್ರ ಕಾಮನಲಿಂಗ ಅಂತ ಹೇಳಿಬಿಟ್ಟು ತಗೊಳ್ತಾನೆ. ಆತ್ಮಲಿಂಗದ ರೂಪದಲ್ಲಿ ಈ ವಿಶೇಷವಾದಂಥ ಲಿಂಗವನ್ನು ನಾನು ಲಂಕೆಗೆ ತೆಗೆದುಕೊಂಡು ಹೋಗ್ತೀನಿ. ನಾನು ಏನು ಕೇಳ್ತೀನೋ ಅವೆಲ್ಲವೂ ಸಿಗುತ್ತೆ. ಶಿವ ನೀನು ನನ್ನ ಜೊತೆಯಲ್ಲಿದ್ದ ಹಾಗೆ ಆಗುತ್ತೆ ಅಂತ ಹೇಳಿ ಇದೇ ವರವನ್ನು ಕೇಳಿರೋದ್ರಿಂದ ರಾವಣ ಆತನ ಭಕ್ತಿಗೂ ಕೂಡ ಮೆಚ್ಚಿರೋದ್ರಿಂದ ಶಿವ ತಥಾಸ್ತು ಆಗಲಿ ಅಂತ ಹೇಳಿ ಕಳಿಸ್ತಾನಂತೆ. ಆದರೆ ಒಂದು ಕಂಡೀಷನ್. ಏನದು ಕಂಡೀಷನ್? ಆ ಒಂದು ಶಿವಲಿಂಗವನ್ನು ಎಲ್ಲೂ ಕೂಡ ನೀನು ಭೂಮಿ ಮೇಲೆ ದಾರಿಯಲ್ಲಿ ಲಂಕೆಗೆ ಹೋಗೋ ತನಕ ಇಡಬಾರ್ದು ಅಂತ ಹೇಳಿ. ಇತ್ತ ಈ ಎಲ್ಲ ದೇವತೆಗಳಿಗೆ ರಾವಣ ಈಗಲೇ ಇಷ್ಟು ಜನರನ್ನು ಪೀಡಿಸ್ತಾ ಇದ್ದಾನೆ. ಇನ್ನೇನಾದರೂ ಇಂತಹ ಶಕ್ತಿ ಸಿಕ್ಕಿಬಿಟ್ರೆ ಅವ್ರ ಮನಸ್ಸಲ್ಲಿರೋದೆಲ್ಲವೂ ಆಗಿಬಿಟ್ರೆ ನಮ್ಮ ಕಥೆ ಏನು ದೇವಾ ಅಂತ ಹೇಳಿ ವಿಷ್ಣುವಿನ ಹತ್ರ ಹೋಗ್ತಾರಂತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದೂ ಒಂದು ರೀತಿಯಲ್ಲಿ ಸ್ಟೇಜ್ಡ್. ಇಲ್ಲಿ ಪಾಪ ರಾವಣ ಆ ಶಿವಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ವರುಣ ದೇವ ರಾವಣನ ಹೊಟ್ಟೆಯೊಳಕ್ಕೆ ಹೋಗಿ ಇಲ್ಲಿ ಒಂದು ರೀತಿಯಲ್ಲಿ ಆತನಿಗೆ ಒಂದು ಬ್ರೇಕ್ ತಗೊಳ್ಬೇಕು ಅಂತ ಹೇಳಿ ಅನಿಸುತ್ತೆ. ಈಗೇನು ಮಾಡೋದು? ಎಲ್ಲೂ ಕೂಡ ನೆಲದ ಮೇಲೆ ಶಿವಲಿಂಗವನ್ನು ಇಡೋ ಹಾಗಿಲ್ಲ ಅಂತ ಕೂಡ ಶಿವ ಇಲ್ಲಿ ಕಂಡೀಷನ್ ಹಾಕಿದ್ದಾನೆ. ಏನು ಮಾಡೋದು? ಅತ್ತ ಇತ್ತ ಎಲ್ಲ ನೋಡ್ತಾನೆ. ಅಲ್ಲಿ ವಿಷ್ಣು ಒಬ್ಬ ಸಾಧಾರಣ ಮನುಷ್ಯನ ರೂಪದಲ್ಲಿ ಬರ್ತಾನೆ. ಅವನ ಹತ್ರ ಶಿವಲಿಂಗವನ್ನು ದಯವಿಟ್ಟು ಇಡ್ಕೋ, ಎಲ್ಲೂ ನೆಲದ ವೇಳೆ ಇಡಬೇಡ ಅಂತ ಹೇಳಿ ರಾವಣ ಹೇಳ್ತಾನೆ. ಸರಿ, ಒಂದು ಸ್ವಲ್ಪ ಬ್ರೇಕ್ ತಗೊಂಡು ವಾಪಸ್ ಬರುವಷ್ಟರಲ್ಲಿ ನೋಡ್ತಾನೆ ಅಲ್ಲಿ ಯಾವ ಮನುಷ್ಯನು ಕೂಡ ಇರೋದಿಲ್ಲ. ಅಯ್ಯೋ ದೇವ್ರೆ, ಹಾಗಿದ್ರೆ ಶಿವ ನನಗೆ ಕೊಟ್ಟಿರುವಂಥ ಶಿವಲಿಂಗ ಎಲ್ಲಿದೆ ಅಂತ ಹುಡುಕಬೇಕಾದ್ರೆ ಅದು ನೆಲದ ಮೇಲೆ ಸ್ಥಾಪಿತವಾಗಿ ಬಿಟ್ಟಿತ್ತಂತೆ. ಏನು ಮಾಡಿದ್ರು ಅಲ್ಲಿಂದ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಮುಂದೆ ವೈದ್ಯನಾಥ ಜ್ಯೋತಿರ್ಲಿಂಗ ಕ್ಷೇತ್ರವಾಗಿ ಇದು ಪ್ರಖ್ಯಾತವಾಗುತ್ತೆ. ವೈದ್ಯನಾಥ ಜ್ಯೋತಿರ್ಲಿಂಗ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಶಿವಶಕ್ತಿ ಎರಡೂ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಎರಡೂ ಕೂಡ ಈಕ್ವಲಿ ಟ್ರೀಟ್ ಮಾಡೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಶಿವನ ಜೊತೆಗೆ ಜ್ಯೋತಿರ್ಲಿಂಗದ ಜೊತೆಗೆ ಶಕ್ತಿ ಪೀಠವನ್ನು ಕೂಡ ನೋಡ್ತೀವಿ ಈ ಜಾರ್ಖಂಡ್ನಲ್ಲಿ. ಈ ಕಥೆ ಕೇಳಿದಾಗ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಒಂದು ಕ್ಷೇತ್ರದ ನೆನಪು ಕೂಡ ಆಗುತ್ತೆ, ಗೋಕರ್ಣದ್ದು. ಆದರೆ ಒಂದು ಕೊಂಚ ವಿಭಿನ್ನ ರೀತಿಯಲ್ಲಿ ಈ ಒಂದು ಕಥೆ ಈ ಒಂದು ಪುರಾಣದಲ್ಲಿ ನಾವು ಹೇಳಿರೋದನ್ನು ಕೇಳ್ತಾ ಇದ್ದೀವಿ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಕ್ಷೇತ್ರ. ವೈದ್ಯನಾಥ ದೇವಸ್ಥಾನ ಅಂತ ಹೇಳ್ತಾರೆ, ವೈದ್ಯನಾಥ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ, ಇನ್ನು ಬಾಬಾ ವೈದ್ಯನಾಥ ಧಾಮ ಅಂತ ಕೂಡ ಹೇಳ್ತಾರೆ. ದಿಯೋಘಡ್ನಲ್ಲಿ ಇರುವಂತಹ ಈ ಒಂದು ಕ್ಷೇತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪವಿತ್ರವಾದಂತಹ ಕ್ಷೇತ್ರ ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು 12 ಜ್ಯೋತಿರ್ಲಿಂಗದ ಪರಿಚಯವನ್ನು, ಅದರ ಹಿಂದಿನ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ಇದು ಭಕ್ತಿ ಸ್ಟುಡಿಯೋ. ನಾನು ಅರ್ಚನಿಕಿತ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.